ಯಾವ ರೀತಿಯ ಸಿಂಪ್ಟಮ್ಸ್ಗಳು ಬ್ರೈನ್ ಟ್ಯೂಮರ್ ಇಂದ ಸಿಂಪ್ಟಮ್ಸ್ ಆಗಿರಬಹುದಾಗಿದೆ ಅಂತ ವಿತ್ ನಮ್ಮ ಡಾಕ್ಟರ್ ಶರಣ್ ಶ್ರೀನಿವಾಸನ್. ಬ್ರೈನ್ ಟ್ಯೂಮರ್ ಬಂದ್ರೆ ಹಲವಾರು ತರ ಸಿಂಪ್ಟಮ್ಸ್ ಬರುವುದು ಪೇಷಂಟ್ಗಳಿಗೆ. ಕೆಲವಲ್ಲಿ ತಲೆನೋವು ಬರುತ್ತೆ, ಕೆಲವಲ್ಲಿ ತಲೆ ಸುತ್ತು ಬರುತ್ತೆ, ಕೆಲವಲ್ಲಿ ನಡಿಲಿಕ್ಕೆ ತೊಂದರೆ ಆಗುತ್ತೆ, ಕೆಲವಲ್ಲಿ ಮಾತು ತೊದಲು ಬರ್ಬೋದು, ಕೆಲವಲ್ಲಿ ಫಿಟ್ಸ್ ಬರ್ಬೋದು, ಕೆಲವಲ್ಲಿ ಒನ್ ಕಾಲ್ ವೀಕ್ನೆಸ್ ಬರ್ಬೋದು, ಕೆಲವಲ್ಲಿ ಬ್ಯಾಲೆನ್ಸ್ ತೊಂದರೆ ಬರ್ಬೋದು, ಕೆಲವಲ್ಲಿ ಬೇರೆ ನರ್ವ್ಸ್ ಪ್ರಾಬ್ಲಮ್ ಬರ್ಬೋದು. ಇದೇ ತರ ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು. ಒಂದ್ಸಲಿ ಒಂದು 50-year-old ಮ್ಯಾನ್ ನಮ್ಮ OPD ಬಂದ್ರು. ಏನಾಗ್ತದೆ, 2-3 ತಿಂಗಳಿಂದ ತಲೆನೋವು ತುಂಬಾ ಬರ್ತಾ ಜಾಸ್ತಿ ಆಗ್ಬಿಡಿದೆ. ಒಂದ್ ವಾರದಿಂದ ವಾಂತಿ ಆಗ್ತಾ ಇದೆ, ಏನ್ ತಿಂದ್ರೆ ವಾಂತಿ ಆಗ್ತದೆ, ಗಿಡಿನೆಸ್ ಜಾಸ್ತಿ ಇದೆ. 4-5 ದಿವಸದಿಂದ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಓಡಾಡಿ ಸ್ವಲ್ಪ ತಟ್ಟಾಡಿ ಓಡಾಡ್ಬೇಕು, ಕುಡಿದ್ಬಿಟ್ಟು ಓಡಾಡ್ತಾ ಇದ್ರು ನೋಡಿ, ಈ ಕಡೆ ಆ ಕಡೆ ಜೋಡಿ ಹೊಡ್ಕೊಂಡು. ಆ ತರ ಸಮಸ್ಯೆ ಇತ್ತು. ಅದರಿಂದ ಯಾರೋ ನ್ಯೂರೋ ಸರ್ಜನ್ ನೋಡಕ್ ಹೇಳಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಕಳ್ಸಿದ್ರು. ನೋಡಿದ್ರೆ ಡೆಫಿನೆಟ್ ಆಗಿ ಒಂದ್ ಕಡೆ ಮೈಲ್ಡ್ ವೀಕ್ನೆಸ್ ಇತ್ತು, ಇದು ಇಂಬ್ಯಾಲೆನ್ಸ್ ಇತ್ತು, ಅದೆಲ್ಲ. ಆಮೇಲೆ ಹಿಸ್ಟ್ರಿ ಕೇಳ್ಕೊಂಡ್ ಬಂದ್ರೆ ಕಿವಿ ಕೇಳಿಸತ್ತನಪ್ಪ ಅಂತ ಕೇಳಿದ್ರ. ಇಲ್ಲ ಡಾಕ್ಟ್ರೆ, 4-5 ವರ್ಷನ ಕಿವಿ ಸರಿ ಕೇಳಿಸ್ತಾ ಇಲ್ಲ, 2 ವರ್ಷ ಅಂತಂದ್ರೆ ಕಿವಿ ಕೇಳಿಸ್ತಾನೆ ಇಲ್ಲ, ಬಲಗಡೆ ಕಿವಿ ಚೆನ್ನಾಗಿದೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾವು ಬ್ರೈನ್ ಟ್ಯೂಮರ್ ಸಸ್ಪೆಕ್ಟ್ ಮಾಡ್ಬಿಟ್ಟು ಒಂದು MRI ಸ್ಕ್ಯಾನ್ ಮಾಡಿಸಿದ್ವಿ. MRI ಸ್ಕ್ಯಾನ್ ಮಾಡಿಸಿದ್ರೆ ಒಂದು CP ಆಂಗಲ್ ಟ್ಯೂಮರ್ ಅಂತ ಇತ್ತು. ಅಂದ್ರೆ ಏನು, ಕಿವಿ ಕೇಳ್ಸೋ ನರ ಆಮೇಲೆ ಬ್ಯಾಲೆನ್ಸ್ ನರ ಎರಡು ಒಟ್ಟಿಗೆ ಹೋಗುತ್ತೆ. ವೆಸ್ಟಿಬ್ಯುಲರ್ ಕಾಕ್ಲಿಯರ್ ನರ್ವ್ ಅಂತ 8th ನರ್ವ್. ಆದ್ರಿಂದ ಆಕ್ಚುಲಿ ವೆಸ್ಟಿಬ್ಯುಲರ್ ನರ್ವ್ ಅಂತ ಬರೋದು ಈ ಟ್ಯೂಮರ್ದು. ಆ ನರ ಇಂದ ಒಂದು ಗೆಡ್ಡೆ ಬಂದಿದೆ, ಆ ಜಾಗ ಕೂತಿದೆ. ಇದು ಏನಾಗಿದೆ, ಇನಿಷಿಯಲ್ ಆಗಿ ಬರೀ ಕಿವಿ ಕೇಳಿಸೋ ನರ ಎಫೆಕ್ಟ್ ಆಯ್ತು, ಅದಕ್ಕೆ ಕಿವಿ ಕೇಳಿಸೋ ಸ್ಟಾಪ್ ಆಗ್ಬಿಡ್ತು. ಇವ್ನು ಸುಮ್ಮನೆ ಕಿವಿ ಕೇಳಿಸ್ತಾ ಇಲ್ಲ ಅಂದ್ಬಿಟ್ಟು ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ, ಏನು ಹೋಗಿಲ್ಲ, ಅದನ್ನ ಫಾಲೋ ಅಪ್ ಮಾಡಿಲ್ಲ, ಸ್ಕ್ಯಾನ್ ಮಾಡಿಸಿಲ್ಲ. ಆಮೇಲೆ ಬರ್ತಾ ಗೆಡ್ಡೆ ಬೆಳೆದ್ಬಿಟ್ಟು ಬ್ಯಾಲೆನ್ಸ್ ನರ ಮೇಲೆ ಒತ್ತಡಕ್ಕೆ ಸ್ಟಾರ್ಟ್ ಆಗಿದೆ. ಅದ್ರ ಮೇಲೆ ಪ್ರೆಷರ್ ಹಾಕಿದ್ಮೇಲೆ ಏನಾಯ್ತು, ಬ್ರೈನ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ರೈನ್ ಒಳಗೆ ಪ್ರೆಷರ್ ಆದ್ಮೇಲೆ ಈ ತರ ವಾಮಿಟಿಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ಇದು ಸುಮಾರು ಸೈಜ್ ಇತ್ತು, ಅದಕ್ಕೆ ಆಪರೇಷನ್ ಮಾಡಿ ತೆಗಿಬೇಕಾಗಿತ್ತು. ಇದು ಕ್ಯಾನ್ಸರ್ ಇಲ್ದಿರೋ ಟ್ಯೂಮರ್. ಇದೆಲ್ಲ ಸ್ವಲ್ಪ ಚಿಕ್ಕ ಸೈಜ್ ಇದ್ದಾಗ ತೆಗೆದು ಬಿಟ್ರೆ ಕ್ಯೂರ್ ಆಗ್ಬಿಡುತ್ತೆ. ಬಟ್ ಏನಂದ್ರೆ ಇನ್ನ ಚಿಕ್ಕದಾಗಿದ್ರೆ ಇದಕ್ಕೆ ಆಪರೇಷನ್ ಇಲ್ದೇನೆ ಒಂದು ಸ್ಪೆಷಲ್ ರೇಡಿಯೋ ಥೆರಪಿ ಬರ್ತದೆ, SRS ಅನ್ಬಿಟ್ಟು, ಅದು ಕೊಡ್ಬೋದು. ಅಂದ್ರೆ ನಮ್ ಕೇಳಿಸೋರ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ನೀವು ಇದನ್ನ ಅರ್ಲಿ ಪಿಕಪ್ ಮಾಡಿ MRI ಸ್ಕ್ಯಾನ್ ಮಾಡಿ ನಾವು ಮಾಡ್ಸೋ ತನಕ ನಿಮಗೆ ಗೊತ್ತೇ ಆಗಲ್ಲ ಏನಾಗ್ತದೆ ಅಂತ. ಸೊ ಯಾವ್ದು ಕಿವಿ ಕೇಳಿಸೋದು ನೆಗ್ಲೆಕ್ಟ್ ಮಾಡಬೇಡಿ. ಯು ನೆವರ್ ನೋ. 100ರಲ್ಲಿ 5-6 ಪೇಷಂಟ್ಗಳಿಗೆ ಸಣ್ಣ ಟ್ಯೂಮರ್ ಇರ್ಬೋದು, ವೆಸ್ಟಿಬ್ಯುಲರ್ ಶ್ವಾನೋಮಾ ಅಂತ ಹೇಳ್ತೀವಿ, ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಬಹುದು. ಸೊ ನಿಮ್ ಮುಖ ನೋಡಿ ನಾನು ನಿಮ್ಗೆ ಶುಗರ್ ಲೆವೆಲ್ ಹೇಳಿಕ್ ಬರಲ್ಲ. ನಿಮ್ ಮುಖ ನೋಡಿ ನಮ್ಮ ಬ್ರೈನ್ ಒಳಗೆ ಏನಿದೆ ಹೇಳಕ್ ಬರಲ್ಲ. ದಯವಿಟ್ಟು ನಿಮ್ ನ್ಯೂರೋ ಸರ್ಜನ್ ನ್ಯೂರಾಲಜಿಸ್ಟ್ ಹತ್ರ ಹೋಗಿ ಬೇಕಾದ್ರೆ ಅವ್ರು ಸ್ಕ್ಯಾನ್ ಮಾಡಿಸ್ತಾರೆ. ಇನ್ವೆಸ್ಟಿಗೇಷನ್ ಮಾಡೋದು ಬೆಟರ್ ಅಂತ ನಮ್ಮ ಅನ್ಸುತ್ತೆ.